ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಬಿಡ್ತೀನಿ ಅಂದರೂ ನನ್ನ ಬಿಡ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ. ನಾನು ನನ್ನ ಒಂದು ಲೈಫ್ ಹೇಗಿದೆ ತೋರಿಸ್ಬೇಕು ಅಂಥೇಳಿ ನನಗೆ ತುಂಬ ಆಸೆ ಇದೆ. ಡೈಲಿ ಬ್ಲಾಗ್ನ ಮಾಡಬೇಕು ಅಥವಾ ಟ್ರಾವೆಲ್ ಮಾಡೋದು ಇದೆಲ್ಲ ಮಾಡ್ಬೇಕಂತೇಳಿ ನಂಗೆ ಸಿಕ್ಕಾಪಟ್ಟೆ ಆಸೆ ಇದೆ, ನನ್ನ ರೊಟೀನ್ನ ತೋರಿಸ್ಬೇಕಂತ ಹೇಳಿ. ಬಟ್ ಎಷ್ಟು ನನಗೆ ಹಳೆ ವಿಡಿಯೋಸ್ಗೆಲ್ಲ ಕಾಮೆಂಟ್ಸ್ ಬರ್ತಾ ಇದೆ ಅಂದರೆ ಪ್ರೆಗ್ನೆನ್ಸಿ ಬಗ್ಗೆನೇ ಸಿಕ್ಕಾಪಟ್ಟೆ ಕ್ವಶನ್ಸ್ ಬರ್ತಾ ಇದೆ. ನನಗೇನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಈ ಕಡೆ ಡೈಲಿ ಬ್ಲಾಗ್ ಮಾಡ್ಬೇಕಾ, ಪ್ರೆಗ್ನೆನ್ಸಿದ್ ಮಾಡ್ಬೇಕಾ ನನಗೆ ಗೊತ್ತಾಗ್ತಾನೆ ಇಲ್ಲ. ಅದೇನೋ ಹೇಳ್ತಾರಲ್ಲ, ನನಗೆ ಅದೇ ಅನ್ನಿಸ್ತದೆ ನನಗೆ. ನಾನು ಬಿಡಕ್ಕೆ ರೆಡಿ ಇದ್ದೀನಿ, ಬಟ್ ನನ್ನ ಬಿಡಕ್ಕೆ ರೆಡಿ ಇಲ್ಲ ಅಂತ ಹೇಳಿ. ಅಂದರೆ ನನಗೆ ಈಗಲೂ ಕಾಮೆಂಟ್ಸ್ ಬರ್ತಿರೋದ್ರಿಂದ ನನಗೇನು ಅನ್ನಿಸ್ತಿದೆ ಅಂದರೆ ಹೆಲ್ಪ್ ಆಗ್ತಿದ್ಯಾ, ನನ್ನ ವಿಡಿಯೋಸಿಂದ ಹೆಲ್ಪ್ ಆಗ್ತಿರೋದಕ್ಕೆ ಇಷ್ಟೊಂದೆಲ್ಲ ಕಾಮೆಂಟ್ಸ್ ಬರ್ತಾ ಇದೆಯಾ ಅಂತ ಹೇಳಿ. ಸೊ ಸಾಕಷ್ಟು ನನಗೆ ಬರ್ತಾ ಇದೆ, ಪ್ರೆಗ್ನೆನ್ಸಿ ವಿಡಿಯೋಸೇ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಬಟ್ ನನಗಿನ್ನೂ ಕೂಡ ಕನ್ಫ್ಯೂಸ್ ಇದೆ, ನನಗೆ ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನನಗೆ ಡೈಲಿ ಬ್ಲಾಗ್ ಮಾಡ್ಬೇಕಂತ ಹೇಳಿ ಆಸೆ. ಡೈಲಿ ಬ್ಲಾಗ್ ಅಂದರೆ ವೀಕ್ಲಿ ಟ್ವೈಸ್ ಆ ಥರ ಆದರೂ ವಿಡಿಯೋಸ್ ಹಾಕೊಂಡು ಹೋಗೋಣ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಬಟ್ ಪ್ರೆಗ್ನೆನ್ಸಿದ್ ಕೂಡ ಕೇಳ್ತಾ ಇದ್ದೀರಾ, ನನ್ಗೇನು ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಸಿಕ್ಕಾಪಡೆ ಕ್ವಶನ್ಸ್ ಬರ್ತಾ ಇರೋದ್ರಿಂದ ನಾನು ಇವತ್ತು ಒಂದು ಕ್ವಿಕ್ ಆಗಿ ಒಂದು ಬ್ಲಾಗ್ನ ಮಾಡಿ ಹಾಕ್ತಾ ಇದ್ದೀನಿ. ನನಗೆ ಮೋಸ್ಟ್ ಎಷ್ಟು ನನಗೆ ಕಾಮೆಂಟ್ಸ್ ಬರುತ್ತೆ ಪ್ರೆಗ್ನೆನ್ಸಿದ್ ಬಂತು ಅಂದರೆ ನಾನು ಅದನ್ನು ಮಾಡ್ತೀನಿ. ಇಲ್ಲ ಅಂತ ಅಂದರೆ ಸೊ ಡೈಲಿ ಬ್ಲಾಗ್ನ ನಾನು ಮಾಡ್ತೀನಿ. ಅದರಲ್ಲಿ ಏನಾದರೂ ಶೇರ್ ಮಾಡೋಗಿದ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಯಾವುದರಲ್ಲಿ ಸ್ಟಿಕ್ ಆನ್ ಆಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಇವಾಗಲೂ ಕೂಡ ನನಗೆ ಇವತ್ತು ಕೂಡ 2-3 ಕಾಮೆಂಟ್ಸ್ ಆಲ್ರೆಡಿ ಬಂದಿದೆ, ಅಕ್ಕ ಪ್ರೆಗ್ನೆನ್ಸಿ ಇದೆ ಮಾಡಿ ಅಂತ ಹೇಳಿ. ಸೊ ಏನು ಮಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸರಿ, ನನಗೆ ತುಂಬ ಕ್ವಶನ್ಸ್ ಬರ್ತಾ ಇರೋದೇನು ಅಂತ ಅಂದರೆ, ಪ್ರೆಗ್ನೆಂಟ್ ನೀವು ಕನ್ಫರ್ಮ್ ಎಷ್ಟು ದಿನಕ್ಕೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಸೊ ಅಂತ ಕೇಳಿದ್ದೀರಾ. ನನಗೆ ಬಂದ್ಬಿಟ್ಟು 45 ಹತ್ತತ್ರ ನನಗೆ 40 to 45 ಡೇಸಲ್ಲಿ ನನಗೆ ಸಂಕ್ರಾಂತಿ ಹಬ್ಬದ ದಿನ ನನಗೆ ಕನ್ಫರ್ಮ್ ಆಗಿದ್ದು. ಆಯಿತಾ, ಕೆಲವರು ನಮಗೆ 40 ಡೇಸ್ ಆಗಿದೆ, 35 ಡೇಸ್ ಆಗಿದೆ ಅಕ್ಕ ಇನ್ನೂ ಕನ್ಫರ್ಮ್ ಬರ್ತಿಲ್ಲ ಅಂತ ಕೇಳ್ತಿದ್ರೆ, ಬರುತ್ತೆ. ಒಂದು ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಿ. ಅಟ್ಲೀಸ್ಟ್ 35 to 45 ಡೇಸ್ ತನಕ ನೀವು ವೆಯ್ಟ್ ಮಾಡಿ, ಅಷ್ಟರೊಳಗೆ ರಿಸಲ್ಟ್ ಬಂದೇ ಬರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಒಂದ್ಸಲ ನೀವು ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸೋದು ಒಳ್ಳೆಯದು. ಬ್ಲಡ್ ಟೆಸ್ಟು ಅಥವಾ ಸ್ಕ್ಯಾನಿಂಗ್, ಡಾಕ್ಟರ್ ಅಲ್ಟ್ರಾಸೌಂಡ್ ಏನು ಹೇಳ್ತಾರೋ ನೀವು ಆ ಸ್ಕ್ಯಾನಿಂಗ್ ಮಾಡಿಸೋದು ಬೆಸ್ಟು. ಯಾಕಂದರೆ ಕೆಲವು ಸಲ ನಮಗೆ ಕಿಟ್ಟಲ್ಲಿ ನೆಗೆಟಿವ್ ಬರ್ಬೋದು, ಬಟ್ ಹಾಸ್ಪಿಟಲ್ಗೆ ಹೋದಾಗ ಅದು ಪಾಸಿಟಿವ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಪರ್ಸ್ನಲ್ ಆಗಿ ತೀರಾ ಅಂದರೆ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಕೇಳ್ತೀರಾ. ಒಂದ್ಸಲ ಏನು ಗೊತ್ತಾ, ನಾವು ಹೇಳೋದಕ್ಕಿಂತ ನೀವು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಅದು. ಹಾಗೆ ನಮಗೆ ಹೆಗ್ ತುಂಬಾ ಕಮ್ಮಿ ಇದೆ, ಸೈಜು ಇಂಪ್ರೂವ್ ಆಗ್ತಾ ಇಲ್ಲ, ನಂಗೆ ಪ್ರೆಗ್ನೆಂಟೇ ಆಗ್ತಾ ಇಲ್ಲ ಅಕ್ಕ, ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದೀವಿ, ತುಂಬಾ ಫ್ಯಾಮಿಲಿ ಕಡೆಯಿಂದ ನಮಗೆ ಪ್ರೆಷರ್ ಆಗ್ತಿದೆ ಅಂತ ಹೇಳ್ತಿದ್ರಿ. ನೋಡಿ, ನಿಮ್ದು ಒಬ್ರದೇನೆ ಪ್ರಾಬ್ಲಮ್ ಇರಲ್ಲ, ಬರೀ ಹೆಣ್ಮಕ್ಳನ್ನೇ ಯಾಕೆ ಬ್ಲೇಮ್ ಮಾಡಬೇಕು, ಅದರಲ್ಲಿ ಗಂಡು ಮಕ್ಳದ್ದು ಕೂಡ ಪಾತ್ರ ಇರುತ್ತಲ್ವಾ. ಸೊ ಗಂಡು ಮಕ್ಳಿಗೂ ನೀವು ಚೆಕ್ ಮಾಡಿಸ್ಬೇಕಾಗತ್ತೆ. ಅವ್ರ ಕಡೆಯಿಂದ ಹೆಲ್ತಿ ಸ್ಪರ್ಮ್ ಇದ್ರೆ ಮಾತ್ರ ನಮಗೆ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಬರೀ ನಿಮ್ಮನ್ನೇ ತೋರಿಸ್ಕೊಂಡ್ರೆ ಆಗಲ್ಲ, ನಿಮ್ಮನ್ನು ಚೆಕಪ್ ಮಾಡಿಸ್ಬೇಕು, ಗಂಡು ಮಕ್ಳಿಗೂ ಚೆಕಪ್ ಮಾಡಿಸ್ಬೇಕು. ಅವರಲ್ಲಿ ನಿಮ್ಮಲ್ಲಿ ಏನೂ ತೊಂದರೆ ಇಲ್ಲ ಅಂತ ಅಂದಾಗ ಡಾಕ್ಟರ್ ನಿಮ್ಗೇನೆ ಹೆಗ್ ಇಂಪ್ರೂವ್ಮೆಂಟ್ಗೆ ಅಂತ ಹೇಳಿ ಮೆಡಿಸನ್ಸ್ನ ಕೊಡ್ತಾರೆ. ಇನ್ ಕೇಸ್ ನಿಮಗೆ ನ್ಯಾಚುರಲ್ ಆಗಿ ಏನಾದರೂ ಹೆಗ್ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಅಂದರೆ ನಿಮಗೆ ಪ್ರೋಸೆಸ್ ಏನಿರುತ್ತೆ ಹಾಸ್ಪಿಟಲ್ಲಿ ಅದನ್ನ ಮಾಡ್ತಾರೆ. ಸೊ ನೀವು ಇನ್ ಕೇಸ್ ಮನೆಯಲ್ಲಿ ಟ್ರೈ ಮಾಡ್ತಾ ಇದ್ರೆ ಈ ವಿಟಮಿನ್ ಸಿ ರಿಚ್ ಆಗಿ ಏನೇನಿರುತ್ತೆ ಸೊ ಅದನ್ನ ನೀವು ತಗೊಳ್ಳಿ. ಹಾಗೆ ಟೊಮೊಟೊಸ್ ತಗೊಳ್ಳಿ, ಹಸಿ ಟೊಮೊಟೊ ಏನಿರುತ್ತೆ ಅದನ್ನ ತಗೊಳ್ಳಿ. ಹೆಗ್ನ ಇಂಪ್ರೂವ್ ಮಾಡೋದಕ್ಕೆ, ಹೆಲ್ತಿ ಹೆಗ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಹೆಲ್ತಿ ವೇಯಲ್ಲಿ ನೀವು ಮೀಲ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸುಮ್ಮನೆ ಏನೇನೋ ತಿನ್ಕೊಂಡು ನನಗೆ ಪ್ರೆಗ್ನೆಂಟ್ ಆಗ್ತಿಲ್ಲ ಅಂದರೆ ಖಂಡಿತ ಆಗಲ್ಲ. ಹೆಲ್ತಿ ವೇಯಲ್ಲಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಆಗುತ್ತೆ. ಹಾಗೆ ನಿಮ್ಮ ಹಸ್ಬೆಂಡ್ಗೆ ಕೂಡ ನೀವು ತಿನ್ನೋ ಒಂದು ಹೆಲ್ತಿ ಮೀಲ್ ಏನಿರುತ್ತೆ ಅದನ್ನ ಹಸ್ಬೆಂಡಿಗೆ ಕೂಡ ಕೊಡಬೇಕಾಗತ್ತೆ. ಬಿಕಾಸ್ ಎಷ್ಟು ಇಬ್ರದ್ದು ಈಕ್ವಲ್ ಪಾತ್ರ ಇದೆ ಇದರಲ್ಲಿ, ಓಕೆನಾ. ಹಾಗಾಗಿ ಸೊ ನಿಮ್ಮನ್ನೇ ಬ್ಲೇಮ್ ಮಾಡಿಕೊಂಡು ಪ್ರೆಗ್ನೆಂಟ್ ಆಗ್ತಿಲ್ಲ ಅಂತ ಕೋರಿಕೊಂಡು ಕುತ್ಕೊಂಬೇಡಿ. ಹಸ್ಬೆಂಡು ಕೂಡ ಚೆಕಪ್ ಮಾಡಿಸಿ, ಅವ್ರದ್ದು ಏನೋ ತೊಂದರೆ ಇಲ್ಲ ಅಂತ ಅಂದಾಗ ಇಬ್ರು ಕೂಡ
ಟ್ರೈ ಮಾಡ್ಬೋದು. ಅದಕ್ಕೆ ನಿಮಗೆ ಮನೇಲಿ ಏನಾದರೂ ಆಗ್ತಾನೆ ಇಲ್ಲ ನಮಗೆ ಕನ್ಸೀವ್ ಅಂತ ಅಂದಾಗ ನೀವು ನೆಕ್ಸ್ಟ್ ಆಪ್ಷನ್ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಅವರು ನಿಮಗೆ ರೆಫರ್ ಮಾಡ್ತಾರೆ ಏನು ಮಾಡಬೇಕು, ಏನು ತೊಗೊಂಡ್ರೆ ಒಳ್ಳೇದು ಅಂತ ಹೇಳಿ. ಹಾಗೆ ತುಂಬಾ ಇವಾಗ ಎಗ್ ಇಂಪ್ರೂವ್ಮೆಂಟ್ಗೆಲ್ಲನೂ ಮೆಡಿಸಿನ್ಸ್ ಕೊಡ್ತಾರೆ ಇವಾಗ, ಅಥವಾ ಫಾಲಿಕ್ಯುಲರ್ ಸ್ಟಡೀಸ್ ಎಲ್ಲ ಮಾಡಿಬಿಟ್ಟು ನಿಮಗೆ ಎಷ್ಟು ಇಂಜೆಕ್ಷನ್ ಹಾಕಬೇಕು ಏನು ಇಂಪ್ರೂವ್ಮೆಂಟ್ಗೆ ಅಂತ ಹೇಳ್ತಾರೆ. ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಒಳ್ಳೇದು. ವಾಟರ್ ಲೆವೆಲ್ ಕಮ್ಮಿ ಇದೆ ಬೇಬಿ ಸುತ್ತ ಅಂತ ಹೇಳಿದ್ರಿ. ಸೊ ನನಗೂ ಕೂಡ ಕಡಿಮೆ ಇತ್ತು. ನಂದು ಸೀಮಂತ ಹತ್ತತ್ರ ಬಂದಾಗ ಫುಲ್ ಕಮ್ಮಿ ಆಗ್ಬಿಟ್ಟಿತ್ತು. ಡಾಕ್ಟರ್ ಡೆಲಿವರಿ ಮಾಡೋದೇ ಬೆಸ್ಟ್ ಅಂತ ಹೇಳ್ಬಿಟ್ಟಿದ್ರು. ಆ ಒಂದು ಪರಿಸ್ಥಿತಿಗೆ ಬಂದಿತ್ತು. ಅದಾದ್ಮೇಲೆ ಒಂದ್ಸಲ ಟ್ರೈ ಮಾಡೋಣ 1 ವೀಕ್ ಅಂತ ಹೇಳಿ ನಂಗೊಂದು ಪೌಡರ್ ಕೊಟ್ಟಿದ್ರು ಪ್ಯಾಕೆಟ್. ಸೊ ಅದನ್ನ ನಾನು ಡೈಲಿ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನನಗೆ ಅದು ಹೈ ಆಯ್ತು. ಹಂಗಾಗಿ ಸ್ವಲ್ಪ ಲೇಟ್ ಆಗೇನೆ ನಂದು ಡೆಲಿವರಿ ಆಗಿದ್ದು. ಸೊ ನೀವು ಕೂಡ ಡಾಕ್ಟರ್ ಹತ್ರ ತೋರಿಸಿ ಅವ್ರು ಕೊಡ್ತಾರೆ ನಿಮಗೆ ಅದೇನು ಅದಕ್ಕೆ ಬೇಕಿರುತ್ತೋ ಆ ಒಂದು ಪೌಡರ್ನ ಕೊಡ್ತಾರೆ ನಿಮಗೆ, ನೀವು ತಗೋಬಹುದು. ಹೈ ಇರೋ ಅಂಥವ್ರು ಕೂಡ ಮಿಸ್ ಮಾಡದೆ ನೀವು ತುಂಬಾ ಹೈ ಇರೋ ಅಂಥವ್ರು ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನಿಂಗ್ ಎಲ್ಲ ನೀವು ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಅಂದ್ರೆ ಈ ನೆಕ್ಸ್ಟ್ ಏನಾದ್ರು ಯಾಕಂದ್ರೆ ತುಂಬಾ ಹೈ ಇತ್ತು ಅಂದ್ರೆ ಮಗು ಕೂಡ ಬ್ರೀತಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಇನ್ ಕೇಸ್ ಮಗು ಕೂಡ ಆ ಒಂದು ವೇಸ್ಟೇಜ್ ನೀರೇನಿರುತ್ತೆ ನೋಡಿ ಅದನ್ನೆಲ್ಲ ಕುಡಿದ್ಬಿಟ್ಟು ಸೊ ಬೇಬಿ ಕೂಡ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು. ಅಂಡ್ ಸಿಂಪಲ್ ಆಗಿ ಇದೊಂದು ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಸಿಕ್ಕಾಪಡೆ ಬರ್ತಾ ಇತ್ತು ಕ್ವಶನ್ಸು. ಈ 1-2 ಕ್ವಶನ್ ಅಂತೂ ರೆಗ್ಯುಲರ್ ಆಗಿ ಬರ್ತಾ ಇತ್ತು, ಯಾವಾಗ ನಿಮಗೆ ಕನ್ಫರ್ಮ್ ಆಗಿತ್ತು ಏನು ಅಂತ ಹೇಳಿ. ಸೊ ಆನ್ಸರ್ ಮಾಡಿದ್ದೀನಿ. ಇನ್ ಕೇಸ್ ಇನ್ನೂ ಡೌಟ್ಸ್ ಇತ್ತು ಅಂದರೆ ನಂಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.